ವೆಂಕಟರಾಮ್ ಶುಭೋದಯ. ಸನ್ನೇಗೌಡ್ರೆ ಶುಭೋದಯ. ಇದು ಯಜಮಾನ ಚಿತ್ರದ್ದು. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ, ಈ ಪ್ರೀತಿಯರ ಮನೆಗೆ ಬೆಳ್ಳಿ ಬೆಳಕನ್ನು ತರುತ್ತಾಳಮ್ಮ. ಮನೆತನಕ ಬಂದ ಹೆಣ್ಣು ಈ ಮನೆತನ ಬೆಳಗಲಿ, ನಮ್ಮ ಹರಕೆಯೂ ಫಲಿಸಲಿ. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ, ಸರಿಗಮದಲ್ಲಿ ಸಾಗರದಲ್ಲಿ ಅಲೆಗಳ ಹಾಗೆ ಇವಳ ಕಾಲ್ಗೆಜ್ಜೆ. ಹೋ ಗಮಗಮದಲ್ಲಿ ಗೋಪುರದಲ್ಲಿ ನಿತ್ಯ ವಸಂತ ಇವಳ ಈ ಲಜ್ಜೆ. ಮೆನ್ನುಸುರೆ ಏನುಸುರೆ ಏನಿರಲಿ, ತನ್ನ ಕನಸಿನ ಬಾಗಿಲು ನಗುತ್ತಿರಲಿ. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ. ನಂದ ದೀಪ ಹುಟ್ಟಿದ ಮನೆಗೆ ಆರದ ದೀಪನೆ ಮೆಟ್ಟಿದ ಮನೆಗೆ, ಬಯಸಿ ತಂದ ಈ ಅನುಬಂಧ ಸಾವಿರ ಸಾವಿರ ಜನ್ಮ ಇರುವರಿಗೆ. ಊರೆಲ್ಲ ಹರಸಿದರು ಪುಷ್ಪಾಂಜಲಿ, ಅಣ್ಣನ ಹರಕೆ ಆನಂದದ ಬಾಷ್ಪಾಂಜಲಿ. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ, ಈ ಪ್ರೀತಿ ಅರಮನೆಗೆ ಬೆಳ್ಳಿ ಬೆಳಕನ್ನು ತರುತ್ತಾಳಮ್ಮ. ಮನೆ ತನಕ ಬಂದ ಹೆಣ್ಣು ಈ ಮನೆತನ ಬೆಳಗಲಿ, ನಮ್ಮ ಹರಕೆಯೂ ಫಲಿಸಲಿ. ಈ ಮನೆತನ ಬೆಳಗಲಿ, ನಮ್ಮ ಹರಕೆಯೂ ಫಲಿಸಲಿ. ಅದ್ಭುತ ರಮೇಶ್ ಅವರೇ, ಅದ್ಭುತ. ಬಂದಾಗೆಲ್ಲ ಒಂದೊಂದು ಅದ್ಭುತನ ಸೃಷ್ಟಿ ಮಾಡ್ತಾ ಇರ್ತೀರಾ. ಈಗ ಎಲ್ಲಾರು ನಾವು ಬಾಗಲಕೋಟೆಯಲ್ಲಿ ಅಲ್ಲಿ ಇದನ್ನ ಇನ್ನ ಹೆಚ್ಚಾಗಿ ಮಾಡೋಣ ಅಂತ ಹೇಳ್ತಾ ನಿಮ್ಮ ಹಾಡಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕಮಲಾ KR ಪೇಟ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಎಲ್ಲ ಮಾಸ್ಟರ್ಗೂ ಶುಭೋದಯ. ನಾನು ಪತ್ರಿಜಿ ಅವ್ರ ಮೇಲೊಂದು ಹಾಡು ಹೇಳ್ತೀನಿ ಗುರುಗಳೇ. ಹೇಳಿ ಹೇಳಿ. ಧ್ಯಾನವಿದೆ ಜಗದಿ ನಗುತ್ತಾ ನಲಿದು ನಾವೆಲ್ಲ, ಧ್ಯಾನ ಮಾಡುವ ನೀವು ಎಲ್ಲ ಬನ್ನಿರಿ. ಧ್ಯಾನವಿದೆ ಜಗದಿ ನಗುತ್ತಾ ನಲಿದು ನಾವೆಲ್ಲ, ಧ್ಯಾನ ಮಾಡುವ ನೀವು ಎಲ್ಲ ಬನ್ನಿರಿ. ಕನಸಲ್ಲಿ ಕಂಡೆ ಪತ್ರಿಜಿಯನ್ನು, ಕನಸಲ್ಲಿ ಕಂಡೆ ಪತ್ರಿಜಿಯನ್ನು, ಗುರುವನ್ನು ಕಂಡು ಹರುಷಗೊಂಡು ನನ್ನೇ ಮರೆತೆನು, ನಾನು ಜಗವನ್ನೇ ಮರೆತೆನು. ಧ್ಯಾನವಿದೆ ಜಗದಿ ನಗುತ್ತಾ ನಲಿದು ನಾವೆಲ್ಲ, ಧ್ಯಾನ ಮಾಡುವ ನೀವು ಎಲ್ಲ ಬನ್ನಿರಿ. ಪ್ರಾಣಿಗಳ ಕೊಂದು ಅಪಹಾಸ್ಯಗೈದು, ಪ್ರಾಣಿಗಳ ಕೊಂದು ಅಪಹಾಸ್ಯಗೈದು, ರಕ್ತದೋ ಕುಳಿಯಾಡಿ ಹಿಂಸೆ ಮಾಡಿ ಪಾಪ ಒಂದದೆ ನಾವು, ಕರ್ಮ ಮಾಡದೆ ನಾವು ಧ್ಯಾನ ಮಾಡುವ. ಧ್ಯಾನವಿದೆ ಜಗದಿ ನಗುತ್ತಾ ನಲಿದು ನಾವೆಲ್ಲ, ಧ್ಯಾನ ಮಾಡುವ ನೀವು ಎಲ್ಲ ಬನ್ನಿರಿ. ಮರವನ್ನು ಕಡಿದು ಭೂಮಿ ಬರಡು ಮಾಡದೆ, ಮರವನ್ನು ಕಡಿದು
ಭೂಮಿ ಬರಡು ಮಾಡದೆ ಹಸಿರು ಬೆಳೆಸಿ ಕಾಡು ಉಳಿಸಿ ಉಸಿರನ್ನೇ ನೋಡುತ್ತಾ ನಾವು ಧ್ಯಾನ ಮಾಡುವ. ಧ್ಯಾನವಿದೆ ಜಗದಿ ನಗುತ್ತಾ ನಲಿದು ನಾವೆಲ್ಲ ಧ್ಯಾನ ಮಾಡುವ. ನೀವು ಎಲ್ಲ ಬನ್ನಿರಿ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕಾಗಿ. ತುಂಬಾ 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 ಅದ್ಭುತವಾಗಿತ್ತು ಮೇಡಮ್. ನಿಜವಾಗ್ಲು ಇದೇ ರೀತಿ ಪ್ರಯತ್ನ ಮಾಡ್ತಾರೆ. ಇನ್ನ ನಿಮ್ಮಿಂದ ಒಳ್ಳೆ ಒಳ್ಳೆ ಹಾಡುಗಳು ಬರ್ಲಿ ಅಂತ ಆಶಿಸ್ತಾ ಇದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಂಜುಳಾ ಮ್ಯಾಮ್, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಸರ್ ನಾನು ಭಕ್ತಿ ಗೀತೆ ಆಡ್ತೀನಿ ಸರ್. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಭೂಮಿಗಿಳಿದ ಕೈಲಾಸ ನಿನ್ನ ಸನ್ನಿಧಿ, ನೇತ್ರಾವತಿ ನದಿದುವೆ ಆಸುರ ನದಿ. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಧರ್ಮಪಾಲ ದಯಾಶೀಲ ಮಂಜುನಾಥನೇ, ನಿನ್ನ ಚರಣ ಸೇವೆ ನಮ್ಮ ಗುರಿಯ ಸಾಧನೆ. ಕಾಳರಾತ್ರಿ ಕಾಳರಾಹು ಕುಮಾರ ಸ್ವಾಮಿಯೇ, ಪ್ರೇಮದಿಂದ ನಮಿಸುವೆವೋ ಹೆಜ್ಜೆ ಹೆಜ್ಜೆಗೆ. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಅಣ್ಣಪ್ಪ ಗುರುವೆ ನಿನಗೆ ಶರಣು ಎನ್ನುವೆ, ನಿನ್ನ ರಕ್ಷೆ ಇರಲು ನಾನು ಎಲ್ಲ ಗೆಲ್ಲುವೆ. ನ್ಯಾಯ ಮಾರ್ಗದಲ್ಲಿ ನಡೆದು ಧನ್ಯನಾಗುವೆ, ಧರ್ಮ ನನ್ನ ಕಾಯಲೆಂದು ಸದಾ ಬೇಡುವೆ. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಧರ್ಮವನ್ನು ರಕ್ಷಿಸುವ ಶಕ್ತಿ ನೀಡು, ನಿನ್ನ ನಂಬಿ ಬಾಳುವ ಭಕ್ತಿ ನೀಡು. ಸತ್ಯವೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ವಾಸ ಮಾಡು. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ನಮೋ ಎನ್ನುವೆ, ನಮೋ ಎನ್ನುವೆ. ಥ್ಯಾಂಕ್ ಯು ಸರ್. ಅದ್ಭುತವಾಗಿತ್ತು ಮೇಡಮ್. ನಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತಾನೆ ಇರ್ತೀರ, ಅದು ನಿಜವಾಗ್ಲೂ ಅದ್ಭುತ. ಪ್ರತಿಯೊಂದ್ ಸರಿನೂ ಇದೇ ರೀತಿ ನಿಮ್ಮ ಒಂದು ಪ್ರೆಸೆಂಟ್ಸ್ ಮುಂದುವರಿಯಲಿ. ಜೊತೆಗೆ ನಿಮ್ಮ ಒಂದು ಕೊಲೀಗ್ಸ್ನ ಕೂಡ ಇದರಲ್ಲಿ, ಯಾಕಂದ್ರೆ ನೀವು ಒಬ್ಬ LIC ಏಜೆಂಟ್ ಆಗಿರೋದ್ರಿಂದ ನಿಮ್ಮ ಬಳಗ ದೊಡ್ಡದಾಗಿರ್ತದೆ. ಸ್ವಲ್ಪ ನಿಮ್ಮ ದೊಡ್ಡ ಬಳಗನ ಬೆಳೆಸಿ ಈ ಒಂದು ಫೌಂಡೇಶನ್ ಅಲ್ಲಿ ಬರಲಿ ಅಂತ ನಾವು ಇಷ್ಟಪಡ್ತೀನಿ. ಸರ್ ಎಷ್ಟೊಂದ್ ಜನ ಕೇಳ್ತೀನಿ, ಬಟ್ ಅವರು ನಂಬರ್ನ ಆಡ್ ಮಾಡ್ಸು ಅಂತಾರೆ. ಅವರು 11:30 ಧ್ಯಾನಕ್ಕೂ ಬರಲ್ಲ. ಸುಮ್ನೆ ನಂಬರ್ ಆಡ್ ಮಾಡ್ಸಿ ಅಂತ ಹೇಳ್ಬಿಟ್ಟು ಎಷ್ಟೋ ಒಂದ್ 4-5 ಜನದ್ ಮಾಡಿಸ್ದೆ. ಅವ್ರು ಇದುವರೆಗೂ ಬಂದಿಲ್ಲ ಸರ್ ಝೂಮ್ಗೆ. ಹಂಗಾಗಿ ನಾನು ಸುಮ್ನಾಗ್ಬಿಡ್ತೀನಿ. ಇಲ್ಲ, ಯಾಕಂದ್ರೆ ನಿಮ್ದು LIC ದೊಡ್ಡ ಬಳಗ ಅಲ್ವಾ, ಆದ್ರೆ ಒಬ್ರು ಬರ್ಲಿಲ್ಲ ಅಂದ್ರೆ ಏನ್ ತೊಂದ್ರೆ ಏನಿಲ್ಲ. ಇನ್ನ ಕೆಲವರು ಬರುವಂತ ಇರ್ತಾರೆ, ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ರೆ ಒಳ್ಳೇದು. ಇಲ್ಲ, ನಂಬರ್ ಆಡ್ ಮಾಡ್ಸು ಅಂತಾರಲ್ಲ, ಎಲ್ಲಾರ್ನು ಆಡ್ ಮಾಡಿಸ್ತಾ ಇರ್ಲ. ಆಡ್ ಮಾಡ್ಸೋದಲ್ಲ, ಬರ್ಬೇಕು. ಅವ್ರು ಬಂದ್ ಸುಮ್ನೆ ನಮ್ಗೆ ನಂಬರ್ ಆಡ್ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ. ಅವ್ರು ಇದ್ರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರೆ ಮಾತ್ರ ಅದಕ್ಕೆ ಉಪಯೋಗ ಇರ್ತದೆ ಅಂತ ಅವ್ರನ್ನ ನೋಡಿ 1-2 ಸರಿ ನೀವು ಅವ್ರಿಗೆ ಧ್ಯಾನವನ್ನು ಹೇಳ್ಕೊಟ್ಟು ಆ ನಂತರ ಅವ್ರಿಗೆ ಈ ತರ ಇರ್ತದೆ ಅಂತ ತೋರಿಸ್ಕೊಟ್ಟಾಗ ಅವರು ನಿಜವಾಗ್ಲೂ ಬರ್ತಾರೆ. ಪ್ರಯತ್ನ ಮಾಡಿ ಅಮ್ಮ. ಥ್ಯಾಂಕ್ ಯು ಮಂಜುಳಾ ಅವರೇ. ಥ್ಯಾಂಕ್ ಯು ಸರ್. ಧನ್ಯವಾದಗಳು, ಧನ್ಯವಾದಗಳು. ಮಾತಾಡಿ ಮೇಡಮ್. ಹಿರೇಮಠ. ನಮಸ್ತೆ ಸರ್, ನಾನು ಬಸವಣ್ಣವ್ರ ವಚನ ಹೇಳ್ತೀನಿ. ಕೇಳಿಸ್ತಿದೆಯಲ್ಲ ಸರ್? ಕೇಳಿಸ್ತಿದೆಯಾ, ಹೇಳು. ಥ್ಯಾಂಕ್ ಯು ಸರ್. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು.
ವಿಡಿಯೋ ಆಫ್ ಮಾಡ್ಬಿಟ್ಟು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು, ಆಚಾರವೆಂಬ ಭಕ್ತಿಗೆ ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯು ಮುಟ್ಟಿಸಲು, ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯು ಮುಟ್ಟಿಸಲು, ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು, ಆ ಬೆಳಕಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು, ಆ ಬೆಳಕಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು. ಶಿವಭಕ್ತರಿದ್ದ ಕ್ಷೇತ್ರ ಅಭಿಮುಕ್ತ ಕ್ಷೇತ್ರವೆಂಬುದು ಖುಷಿಯೇ, ಶಿವಭಕ್ತರಿದ್ದ ಕ್ಷೇತ್ರ ಅಭಿಮುಕ್ತ ಕ್ಷೇತ್ರವೆಂಬುದು ಖುಷಿಯೇ, ಶಿವಭಕ್ತರಿದ್ದ ನಾಡು ಪಾವನವೆಂಬುದು ಹುಸಿಯೇ, ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ, ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವನ ಮಹಿಮೆಯ ನೋಡ, ಸಂಗನ ಬಸವನ ಮಹಿಮೆಯ ನೋಡ. ಸಿದ್ಧರಾಮಯ್ಯ, ಸಿದ್ಧರಾಮಯ್ಯ, ಸಿದ್ಧರಾಮಯ್ಯ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು, ಆಚಾರವೆಂಬ ಭಕ್ತಿಗೆ ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯು ಮುಟ್ಟಿಸಲು, ಬಸವಣ್ಣನೆಂಬ ಜ್ಯೋತಿಯು ಮುಟ್ಟಿಸಲು, ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅದ್ಭುತವಾದಂತ ಒಂದು ಒಳ್ಳೆಯ ಭಕ್ತಿಗೀತನ ಕೊಟ್ಟಿದ್ದೀರಾ ಈ ಬಸವಣ್ಣನವ್ರದ್ದು. ಆವಾಗ ನೀವು ಬನ್ನಿ, ಯಾಕಂದ್ರೆ ನಾವು ಕರಿಯೋರ್ಗು ನೀವು ಇರಬಾರ್ದು, ಬಂದು ಮಾತಾಡ್ಬೇಕು. ಈ ಒಂದು ವೇದಿಕೆ ಗೊತ್ತಿರ್ಲಿಲ್ಲ, ನಾನು ಈ ಒಂದು ವಾರದಿಂದ ಒಂದು 5-6 ದಿವಸದಿಂದ ಅಷ್ಟೇ ಜಾಯ್ನ್ ಆಗ್ತಾ ಇದ್ದೀನಿ. ನನ್ಗೆ ಗೊತ್ತಿರ್ಲಿಲ್ಲ ನನಗೆ ಇದು ಶನಿವಾರ ದಿವಸ ಇರುತ್ತೆ ಅಂತ. ಇವತ್ತು ನಾನೇನು ಹಾಡು ಹಾಡ್ತಾರಲ್ಲ ಅಂತ ಅನ್ಕೊಂಡು ನಾನು 6 ಗಂಟೆಯಿಂದ ಈ ಕಡೆ ಜಾಯ್ನ್ ಆದೆ. ಹಂಗಾಗಿ ಮಿಸ್ ಮಾಡಿದಿರಾ ಧ್ಯಾನನ ಮುಂದುವರಿಸಿ. ಇದು ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಇದು ನಮ್ಮ ಅನುಭವ ಮಂಟಪ. ಈ 21ನೇ ಶತಮಾನದ ಅವಾಗ ಬಸವಣ್ಣವರು ಸ್ಥಾಪನೆ ಮಾಡಿದ್ರು. ಈಗ ಕಲ್ಯಾಣದಲ್ಲಿ ಬಸವಣ್ಣವರು 12ನೇ ಶತಮಾನದ ಸ್ಥಾಪನೆ ಮಾಡಿದಂತ ಅನುಭವ ಮಂಟಪ. ಕಲಿಯುಗದಲ್ಲಿ ಈಗಿನ 21ನೇ ಶತಮಾನದಲ್ಲಿ ಪತ್ರಿಜಿಯವರು
ಸ್ಥಾಪನೆ ಮಾಡಿದಂತ ಇದು ಧ್ಯಾನ ಅನುಭವದ ಮಂಟಪ. ಈ ಅನುಭವ ಮಂಟಪದಲ್ಲಿ ಮುಕ್ತರಾಗಿ ಮಾತಾಡೋಣ, Yes, ಮತ್ತೆ ಭಕ್ತಿನ ಹೆಚ್ಚು ಪ್ರಸಾರ ಮಾಡೋಣ, ಆದಷ್ಟು ಆರೋಗ್ಯವಂತರಾಗಿ ರೋಗರಹಿತವಾಗಿ ಬಾಳೋಣ ಅಂತ ಆಶಿಸೋದು ನಮ್ಮ ಈ ಒಂದು ವೇದಿಕೆ. ಇಲ್ಲಿ ಯಾರಿಗೆ ರೀತಿಯಾದ ಮುಜುಗರ ಇಲ್ಲ, ಸಂಪೂರ್ಣವಾಗಿ ನಿಮ್ಮ ಮನದಾಳದ ಮಾತುಗಳನ್ನ ಈ ಒಂದು ವೇದಿಕೆಯಲ್ಲಿ ಹಂಚ್ಕೊಳ್ಳೋಣ. ನಾವು ಮತ್ತೆ ಬಸವಣ್ಣನ ಜನ್ಮಸ್ಥಳ ಮತ್ತು ಐಕ್ಯ ಸ್ಥಳದ ಮಧ್ಯದಲ್ಲಿ ಇದೀವಿ ಸರ್. ಸರಿ ಮೇಡಮ್, ಏನ್ ಮಾಡ್ತೀರಾ ಮೇಡಮ್ ನೀವೆಲ್ಲ? ಹೌಸ್ ವೈಫ್ ಮೇಡಮ್ ನಾವು ಕೂಡ. ಹೌಸ್ ವೈಫ್. ಅದ್ಭುತ. ಈಗ ನೀವು 11 ಗಂಟೆ ಬ್ಯಾಚ್ ಅಲ್ಲೂ 11:30 ಬ್ಯಾಚು ಬೇಕಾದ್ರೆ ನೀವು ಜಾಯ್ನ್ ಆಗ್ಬೋದು, ಮತ್ತೆ 3 ಗಂಟೆ ಬ್ಯಾಚು ನಡೀತದೆ. ಈ ಒಂದು ಬೆಳಗಿನ ಜಾವದೇ ಅಲ್ಲ, ಒಟ್ಟು ನಮ್ದು ಎಲ್ಲ ಕನ್ನಡದ ಬ್ಯಾಚು ಬೆಳಗ್ಗೆ, ಮತ್ತೆ ನಿಮಗೆ ಅದನ್ನ ನೋಡಿ ಡಿಸ್ಪ್ಲೇ ಆಗ್ತದೆ, ಅದನ್ನ ನೋಡ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ. ಬಾಗಲಕೋಟೆಗೆ ನಾವು ಬರ್ತಾ ಇದೀವಿ ಸರ್. ಇವ್ರು ಅರ್ಕಂಡರ್ ಸರ್ ನಿನ್ನೆ ಬಂದಿದ್ರಂತ ಫೋನ್ ಮಾಡಿದ್ರು ನನಗೆ, ನೀವು ಬನ್ನಿ ಇಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಗೊತ್ತಿದ್ದವ್ರಿಗೆ ಹೇಳೋಂತ. ಬಿಜಾಪುರ್ ಸರ್ ನಮ್ದು. ಅವ್ರು ಏನೋ ಕಾರಣಾಂತರಗಳಿಂದ ಭೇಟಿ ಆಗದೆ ಹಂಗೆ ಹೋಗಿದ್ದಾರೆ, ಯಾರೋ ಒಬ್ರು ಏನೋ ಆಯ್ತಂತ. ಅವ್ರು ಮದುವೆಗೆ ಬಂದು ಹಾಗೆ ಹೋಗಿದ್ದಾರೆ. ಮದುವೆಗೆ ಬಂದು ಇಲ್ಲಿ ನಮ್ದು ಸಿದ್ದೇಶ್ವರ ಆಶ್ರಮ ಇದೆಯಲ್ಲ ಸರ್ ಬಿಜಾಪುರದಲ್ಲಿ, ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು. ಅಲ್ಲಿ ಸುಮಾರು ಜನ ಸೇಳ್ತಾರೆ ಸಾಯಂಕಾಲ ಸತ್ಸಂಗಕ್ಕ. ಅದಕ್ಕೆ ನಾನು ಅವ್ರಿಗೆ ಕರ್ಕೊಂಡು ಹೋಗ್ತೀನಿ ಸರ್ ಅಲ್ಲಿ ಬನ್ರಿ ಅಂತ ಹೇಳಿದ್ದು. ಅವ್ರೇನೋ ಕಾರಣಾಂತರಗಳಿಂದ ಹೋಗಿದ್ದಾರೆ, ಬರ್ತೀವಿ ಅಂತ ಹೇಳಿದ್ದಾರೆ. ನೀವೊಂದು ಆ ಒಂದು ಇದರಲ್ಲಿ ಭಾಗವಹಿಸ್ತೀರಲ್ಲೋ ಧ್ಯಾನ ಕೇಂದ್ರದಲ್ಲಿ, ನಮ್ಮ ಒಂದು ಮಹಾವತಾರ್ ಫೌಂಡೇಶನ್ ಅಲ್ಲಿ ಅವರಿಗೆ ವಿವರಣೆ ಕೊಡಿ. ನಮ್ಮ ಧ್ಯಾನಗಳು ಯಾವ ರೀತಿ ನಡೀತದೆ ಅನ್ನೋದು ಸ್ವಲ್ಪ ವಿವರಣೆ ಕೊಟ್ಟಾಗ ಈ ಒಂದು ವೇದಿಕೆಯಲ್ಲಿ ಅವರು ಬರುವಂತ ಒಂದು ಅವಕಾಶ ಇರ್ತದೆ. ಅದನ್ನು ತಾವು ಅವ್ರಿಗೆ ಕಲ್ಪಿಸಿಕೊಡಿ. ಹೆಚ್ಚು ಧ್ಯಾನ ನಮ್ಮ ವೇದಿಕೆಯಿಂದಲೇ ಪ್ರಸಾರ ಮಾಡೋಣ. ಈ ಅನುಭವ ಮಂಟಪಕ್ಕೆ ನಿಮ್ಮ ಅದ್ಭುತವಾದ ಕೊಡುಗೆಯನ್ನು ನೀಡ್ತೀರಾ ಅಂತ ಹೇಳ್ತಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಧನ್ಯವಾದ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಾಗರತ್ನ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ಧನ್ಯವಾದಗಳು, ಶುಭೋದಯ. ನಾನು ಒಂದು ಹಾಡು ಹೇಳ್ತೀನಿ, ಯೋಗ ಗೀತೆ. ಯೋಗ ಮಾಡಿ ಯೋಗಿಯಾಗೋ, ಯೋಗ ಮಾಡಿ ಯೋಗಿಯಾಗೋ, ಯೋಗ ಮಾಡಿ ಯೋಗಿಯಾಗೋ, ಸಾಧನೆ ನಿಮ್ಮೊಡನಿದೆ. ಯೋಗ ಮಾಡಿ ಯೋಗ ಮಾಡಿ ಯೋಗಿಯಾಗೋ, ಸಾಧನೆ ನಿಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾಧಕದ ಬದುಕಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು, ಸಾಧನೆ ನಿಮ್ಮೊಡನಿದೆ. ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯೋ, ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯೋ, ಅರಿತು ಬಾಳೆ ಸಗ್ಗವು ಮರೆತು ಬಾಳೆ ನರಕವು, ಅರಿತು ಬಾಳೆ ಸಗ್ಗವು ಮರೆತು ಬಾಳೆ ನರಕವು. ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು, ಸಾಧನೆ ನಿನ್ನೊಡನಿದೆ. ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಸೃಷ್ಟಿ ದೇಹವಿದು ದೇವ ಕೊಡೆಗೆ ಕೆಡಿಸಿಕೊಳ್ಳಬಾರದು. ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಬಾರದು. ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರದು. ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾಗದು. ಶುದ್ಧ ಗಾಳಿ ಸಿದ್ಧ ಔಷಧಿ, ಶುದ್ಧ ಗಾಳಿ ಸಿದ್ಧ ಔಷಧಿ, ಪ್ರಾಣಾಯಾಮ ಮಾಡಲು. ಶುದ್ಧ ಗಾಳಿ ಸಿದ್ಧ ಔಷಧಿ, ಪ್ರಾಣಾಯಾಮ ಮಾಡುವೆ. ಧ್ಯಾನ ಮಾಡಿ ಜತನದಿಂದ ಸದಾ ಸುಖಿಯಾಗುವೆ. ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ. ಅರುಣ ಸಿಚ್ಚೆ ಅರುಣ ನಿಚ್ಚೆ ಅರಿತು ನಡೆವೆ, ಅರುಣ ನಿಚ್ಚೆ ಅರಿತು ನಡೆವೆ, ಸಮರಸದಿ ಬಾಳುವೆ. ಅರುಣ ನಿಚ್ಚೆ ಅರಿತು ಬಾಳುವೆ, ಸಮರಸದಿ ಬಾಳುವೆ. ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ. ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ.
ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು, ಸಾಧನೆ ನಿನ್ನೊಡನಿದೆ, ಸಾಧನೆ ನಿನ್ನೊಡನಿದೆ. ಯೋಗದಿಂದ ರೋಗ ದೂರ, ಸಾರ್ಥಕದ ಬದುಕಿದೆ. ಯೋಗದಿಂದ ರೋಗ ದೂರ, ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು. ಹರೇ ಶ್ರೀನಿವಾಸ. ಧನ್ಯವಾದಗಳು ಮೇಡಮ್. ಪ್ರತಿ ಸಾರಿ ಒಂದೊಂದು ಅದ್ಭುತವಾದಂತ ಹಾಡನ್ನ ನಾವು ನಿಮ್ಮಿಂದ ಬರ್ತಾ ಇದೆ. ಅದ್ಭುತವಾಗಿದೆ. ಧನ್ಯವಾದಗಳು.